ಹಾಯ್ ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು GK ಟುಡೇ ಕರೆಂಟ್ ಅಫೇರ್ಸ್ 16 ಜೂನ್ದು ನೋಡ್ತಾ ಇದ್ದೀವಿ. ಮೊದಲನೇ ಕ್ವೆಶ್ಚನ್ ಬಂದು, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜೋಶಿಮಠ ಪ್ರದೇಶವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಹಿಮಾಚಲ್ ಪ್ರದೇಶ್, ಆಪ್ಷನ್ ಬಿ ಉತ್ತರಾಖಂಡ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ್. ಆಪ್ಷನ್ ಬಿ ಉತ್ತರಾಖಂಡ್ ಈಸ್ ರೈಟ್ ಆನ್ಸರ್. ಹೊಸ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲು NCRB ಇತ್ತೀಚೆಗೆ ಬಿಡುಗಡೆ ಮಾಡಿದ ಮೊಬೈಲ್ ಅಪ್ಲಿಕೇಶನ್ ಹೆಸರೇನು? ಆಪ್ಷನ್ ಎ NCRB ಸಮರ್ಥ್, ಆಪ್ಷನ್ ಬಿ NCRB ಸಹಾಯಕ್, ಆಪ್ಷನ್ ಸಿ NCRB ಸಂಗ್ರಹ, ಆಪ್ಷನ್ ಡಿ NCRB ಸಂಕಲನ್ ಆಫ್ ಕ್ರಿಮಿನಲ್ ಕಾನೂನುಗಳು. ಕರೆಕ್ಟ್ ಆನ್ಸರ್ ಈಸ್ NCRB ಸಂಕಲನ್ ಆಫ್ ಕ್ರಿಮಿನಲ್ ಕಾನೂನುಗಳು. ಕ್ವೆಶ್ಚನ್ ನಂಬರ್ 3, ಡ್ರೋನ್ಗಳು, ಕ್ಷಿಪಣಿಗಳು ಮತ್ತು ಸೈಬರ್ ತಂತ್ರಜ್ಞಾನಗಳಲ್ಲಿ ಸಹಕರಿಸಲು ಇತ್ತೀಚೆಗೆ ಯಾವ ಏರೋಸ್ಪೇಸ್ ಕಂಪನಿಯು UAEಯ ಎಡ್ಜ್ ಗ್ರೂಪ್ನೊಂದಿಗೆ ಸಹಿ ಹಾಕಿದೆ? ಆಪ್ಷನ್ ಎ ಅದಾನಿ ಡಿಫೆನ್ಸ್, ಆಪ್ಷನ್ ಬಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್, ಆಪ್ಷನ್ ಸಿ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ, ಆಪ್ಷನ್ ಡಿ ಮಹೀಂದ್ರ ಏರೋಸ್ಪೇಸ್. ಕರೆಕ್ಟ್ ಆನ್ಸರ್ ಈಸ್ ಅದಾನಿ ಡಿಫೆನ್ಸ್. ಕ್ವೆಶ್ಚನ್ ನಂಬರ್ 4, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನಾಗಾಸ್ತ್ರ 1 ಎಂದರೇನು? ಎ ಆಪ್ಷನ್ ಎ ಭೂ ವೀಕ್ಷಣಾ ಉಪಗ್ರಹ, ಆಪ್ಷನ್ ಬಿ ಮಾನವ ಪೋರ್ಟಬಲ್ ಆತ್ಮಹತ್ಯಾ ಡ್ರೋನ್ಗಳು, ಆಪ್ಷನ್ ಸಿ ಪರಮಾಣು ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ, ಆಪ್ಷನ್ ಡಿ ಸ್ಫೋಟಕ. ಕರೆಕ್ಟ್ ಆನ್ಸರ್ ಈಸ್ ಮಾನವ ಪೋರ್ಟಬಲ್ ಆತ್ಮಹತ್ಯಾ ಡ್ರೋನ್ಗಳು. ಕ್ವೆಶ್ಚನ್ ನಂಬರ್ 5, ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮಣ್ಣುವೀರ್ ಕಾತು ಮಣ್ಣುವೀರ್ ಕಾಪ್ಪಂ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಕರೆಕ್ಟ್ ಆನ್ಸರ್ ಈಸ್ ತಮಿಳುನಾಡು ಈಸ್ ದ ಕರೆಕ್ಟ್ ಆನ್ಸರ್.